ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ಈ ಒಂದು ವ್ಲಾಗ್ ಅಲ್ಲಿ ನಿಮ್ಮ ಜೊತೆಲಿ ನಾನು ಡಿಸ್ಕಸ್ ಮಾಡೋಕೆ ಬಂದಿರೋದು ಒಂದು ವೆರಿ ಕ್ರೂಷಿಯಲ್ ಆಗಿರುವಂತಹ ವಿಚಾರದ ಬಗ್ಗೆ. ಇದು ಹೆಲ್ತ್ ವಿಚಾರ. ಯಾಕಂದ್ರೆ ಈಗಿನ ಒಂದು ಕಾಲದಲ್ಲಿ ನಾವು ಮಾಡ್ತಾ ಇರುವಂತಹ ಲೈಫ್ ಸ್ಟೈಲ್, ಲೈಫ್ ಶೆಡ್ಯೂಲ್ ತುಂಬಾ ಬ್ಯುಸಿ. ಅದು ಅಲ್ಲದೆ ನಾವು ಊಟ ಮಾಡ್ತಾ ಇರುವಂತಹ ನಾವು ಊಟ ಮಾಡ್ತಾ ಇದೀವಲ್ಲ, ಹೈಬ್ರಿಡ್ ಎಲ್ಲ ಕಲುಷಿತವಾಗಿರುವಂತಹ ಮಿಶ್ರಿತವಾಗಿರುವಂತಹ ಊಟ. ಸೊ ಏನು ಕಾರಣ ಅಂತ ಯಾರಿಗೂ ಅದರ ಒಂದು ರೂಟ್ ಕಾಸ್ ಗೊತ್ತಾಗೋಕೆ ಸಾಧ್ಯನೇ ಇಲ್ಲ. ಬಟ್ ಕಾನ್ಸ್ಟಿಪೇಷನ್ ಸಮಸ್ಯೆ ಎಲ್ಲರಿಗೂ ಕಾಡ್ತಾ ಇದೆ. ಏಜ್ ಬಿಯಾಸ್ ಇಲ್ಲದೆ ಎಲ್ಲರಿಗೂ ಕಾಡ್ತಾ ಇರುವಂತಹ ಸಮಸ್ಯೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ. ಈ ಮಲಬದ್ಧತೆಯಿಂದ ಏನೇನಾಗುತ್ತೆ ಅಂತಂದ್ರೆ ರೂಟ್ ಕಾಸ್ ಮಲಬದ್ಧತೆ. ಎಲ್ಲ ರೋಗಕ್ಕೂ ಮೇನ್ ಕಾರಣ ಅಂದ್ರೆ ಮಲಬದ್ಧತೆ. ಯಾಕೋ ಮೋಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಪ್ರತಿಯೊಬ್ರು ಆ ಒಂದು ಭಾಷೆ ಎಲ್ಲಾ ವಯಸ್ಸಿನವರ ಬಾಯಲ್ಲಿ ನಾವು ಕೇಳ್ತಾನೆ ಇರ್ತೀವಿ. ಈವನ್ ಸಣ್ಣ ಮಕ್ಕಳು ಕೂಡ ಹೇಳ್ತಾ ಇರ್ತಾರೆ. ಅವ್ರು ಹೇಳಕ್ ಬರ್ದೇ ಇದು ನಮ್ಗೆ ಗೊತ್ತಾಗ್ಬಿಡುತ್ತೆ, ಯಾಕೋ ಮಗುವಿಗೆ ಮೋಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಹಾಗೂ ಮಕ್ಕಳು ಒಂದು 6, 7, 8, 9, 10 ಮಕ್ಕಳು ಕೂಡ, ಹಾಗೂ ಸ್ವಲ್ಪ ಟೀನೇಜರ್ಸ್, ಯೂತ್ಸ್, ಏಜ್ ಓಲ್ಡ್ ಪೀಪಲ್, ಪ್ರತಿಯೊಬ್ಬರಿಗೂ ಮಲಬದ್ಧತೆ ಸಮಸ್ಯೆ. ಸೊ ಇದರಿಂದ ಏನಾಗ್ತಾ ಇರುತ್ತೆ ಅಂದ್ರೆ ಎಲ್ಲ ಒಂದು ಕಾಯಿಲೆಗಳ ಒಂದು ರೂಟ್ ಕಾಸ್ ಇದೆ ಅಂತ ಈಗಾಗಲೇ ನಾನು ಹೇಳ್ತಾ ಇದ್ದೀನಿ. ಸೊ ವಾಯು, ಪಿತ್ತ, ಕಫ, ದೋಷ ಎಲ್ಲ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಇದರಿಂದ ಸ್ಥೂಲಕಾಯ ಕೂಡ ಸ್ಟಾರ್ಟ್ ಆಗುತ್ತೆ, ಒಂದು ಕರುಳಿನ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ, ಕಿಡ್ನಿ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಸಮಸ್ಯೆ, ಲಾರ್ಜ್ ಇಂಟೆಸ್ಟೈನ್ ಸಮಸ್ಯೆ, ಜೀರ್ಣಕ್ರಿಯೆ ಸಮಸ್ಯೆ, ಸ್ಥೂಲಕಾಯ ಅಂತ ಈಗಾಗಲೇ ಹೇಳಿದ್ದೀನಿ, ಹೆಡೇಕ್ ಪ್ರಾಬ್ಲಮ್, ಎಲ್ಲ ಸಮಸ್ಯೆ ಕೂಡ ಸ್ಟಾರ್ಟ್ ಆಗುತ್ತೆ. ಥೈರಾಯ್ಡ್ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ, PCOD, PCOS, ಪ್ರತಿ ಒಂದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಯಾವುದರಿಂದ ಅಂತಂದ್ರೆ ಈ ಒಂದು ಮೋಷನ್ ಸರಿಯಾಗಿ ಆಗದೆ ಇರೋದ್ರಿಂದ ಈ ಎಲ್ಲ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಈ ಒಂದು ಮಲ ಏನಿದೆ ಅದು ಸರಿಯಾಗಿ ಪಾಸ್ ಆಗ್ಬೇಕು ಮನುಷ್ಯನಿಗೆ. ಆವಾಗ್ಲೇ ಮನುಷ್ಯ ತನ್ನ ಲೈಫ್ ಅನ್ನ ಆರೋಗ್ಯವಾಗಿ ಕಳೆಯೋಕ್ ಸಾಧ್ಯ ಅಂತ ಈ ಮಾತನ್ನ ನಾನ್ ಹೇಳ್ತಾ ಇಲ್ಲ, ಆಯುರ್ವೇದ ಹೇಳ್ತಾ ಇದೆ ಫ್ರೆಂಡ್ಸ್. ಎಸ್, ನಮ್ಮ ವಾತ, ಕಫ, ಪಿತ್ತ ಎಲ್ಲ ಸರಿಯಾಗಬೇಕು ಅಂತಂದ್ರೆ ನಮ್ಮ ನಾವೇನು ಊಟ ಮಾಡ್ತಾ ಇದೀವಿ ಅದು ಚೆನ್ನಾಗಿ ಜೀರ್ಣಕ್ರಿಯೆ ಆಗಬೇಕು. ಜೀರ್ಣಕ್ರಿಯೆ ಆಗೋದು ಚೆನ್ನಾಗಿ ಅದು ಪಾಸ್ ಔಟ್ ಆಗಬೇಕು, ಅಂದ್ರೆ ಮಲ ಕ್ಲೀನ್ ಆಗಿ ಆಚೆ ಹೋಗ್ಬೇಕು. ಇದೆಲ್ಲ ಆಗ್ಬೇಕು ಅಂತಂದ್ರೆ ನಾವು ಚೆನ್ನಾಗಿ ನೀರು ಕುಡಿಬೇಕು, ಅದು ತುಂಬಾನೇ ಮುಖ್ಯ. ಮನುಷ್ಯ ಊಟ ಮಾಡದೆ ಇರಬಹುದು, ಆದ್ರೆ ನೀರಿಲ್ಲದೆ ಇರೋಕ್ ಸಾಧ್ಯನೇ ಇಲ್ಲ. ಮನುಷ್ಯನಿಗೆ ಜೀವಜಲ ತುಂಬಾನೇ ಮುಖ್ಯ. ರೀಸೆಂಟ್ ಆಗಿ ನಾವು ವಾಟರ್ ಡೇ ಅಂದ್ರೆ ಜಲ ದಿನ ಅಂತ ಕೂಡ ಆಚರಣೆ ಮಾಡಿದ್ವಿ. ಸೊ ನೀರಿಲ್ಲದೆ ಮನುಷ್ಯ ಬದುಕೋಕ್ ಸಾಧ್ಯನೇ ಇಲ್ಲ. ನೀರು ಚೆನ್ನಾಗಿ ಕುಡಿಬೇಕು. ಸೊ ಅದು ತುಂಬಾನೇ ಇಂಪಾರ್ಟೆಂಟ್. ನೀರು ಚೆನ್ನಾಗಿ ಕುಡಿತಾ ಕುಡಿತಾ ಏನಾಗುತ್ತೆ, ನಮ್ಮ ಒಂದು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಮಲ ಕೂಡ ಚೆನ್ನಾಗಿ ಪಾಸ್ ಆಗುತ್ತೆ. ಸೊ ಈ ಒಂದು ರೂಟ್ ಕಾಸ್ ಮಲ ಚೆನ್ನಾಗಿ ಪಾಸ್ ಆಗ್ತಾ 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 ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗ್ತಾ ಆಗ್ತಾ ನಮ್ಮ ಎಲ್ಲಾ ರೋಗಗಳು ಕೂಡ ದೂರ ಆಗ್ತಾ ಹೋಗುತ್ತೆ. ಹಾಗೂ ನಮ್ಮ ಲೈಫ್, ನಮ್ಮ ಹೆಲ್ತ್ ವೈಸ್ ನಾವು ಚೆನ್ನಾಗಿ ನಮ್ಮ ಲೈಫ್ನ ಲೀಡ್ ಮಾಡಬಹುದು. ಆರೋಗ್ಯಕರವಾದ ಬದುಕನ್ನ ನಾವು ಬಾಳಬಹುದು. ಆರೋಗ್ಯಕರವಾದ ಬದುಕನ್ನ ನಾವು ಬಾಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ವಾತ, ಪಿತ್ತ, ಕಫ, ದೋಷವನ್ನ ನಾವು ದೂರ ಮಾಡ್ಕೋಬೇಕು ಅಂದ್ರೆ, ನಾವು ಆರೋಗ್ಯಕರವಾದ ಬದುಕನ್ನ ಬದುಕಬೇಕು ಅಂತಂದ್ರೆ ನಮ್ಮ ಆಹಾರವನ್ನ ನಾವು ಚೆನ್ನಾಗಿ ತಿನ್ಬೇಕು. ಆಹಾರದಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಸೊಪ್ಪು, ತರಕಾರಿಗಳು, ಹಣ್ಣುಗಳನ್ನ ನಮ್ಮ ಡಯಟ್ ಅಲ್ಲಿ ನಾವು ಫಾಲೋ ಮಾಡ್ತಾನೆ ಇರಬೇಕು. ನೀವೇನ್ ಬೇಕಾದ್ರೂ ಊಟ ಮಾಡಿ, ಆದ್ರೆ ಆಯಿಲಿ ಕಡಿಮೆ ಮಾಡಬೇಕು. ಅಂದ್ರೆ ಸ್ಟಫ್ಸ್, ಅದೇನು ಜಂಕ್ ಫುಡ್ಸ್ ಅದೆಲ್ಲ ದೂರ ಮಾಡಿಬಿಡ್ಬೇಕು. ಈಗ ಏನು ಹಬ್ಬಗಳನ್ನ ನಾವು ಕಳೆದ್ವಿ, ಸಖತ್ತಾಗಿರುವಂತಹ ಕರಿದ ಪದಾರ್ಥಗಳು, ಹೋಳಿಗೆ, ಒಬ್ಬಟ್ಟು ಎಲ್ಲ ತಿಂದಿದೀವಿ, ಕಡುಗಡುಬು ಎಲ್ಲ ತಿಂದಿದೀವಿ, ಚಕ್ಲಿ, ಸಂಡಿಗೆ ಎಲ್ಲ ಕರ್ಕೊಂಡು ತಿಂದಿದೀವಿ, ಹಾಗೂ ಏನು ನಾನ್ ವೆಜ್ ಎಲ್ಲ ತಿಂದಿದೀವಿ. ಸೊ ಇದೆಲ್ಲ ಹಬ್ಬಗಳೆಲ್ಲ ಆಗೋಯ್ತು, ತುಂಬಾ ಬಿಸಿಲಿದೆ. ಈಗ ಚೆನ್ನಾಗಿ ನೀರು ಕುಡಿಬೇಕು, ಆರೋಗ್ಯಕರವಾದ ಸೊಪ್ಪು, ತರಕಾರಿ, ಹಣ್ಣುಗಳೆಲ್ಲ ಚೆನ್ನಾಗಿ ತಿನ್ಬೇಕು. ಇದೆಲ್ಲ ಆಗತ್ತೆ. ಏನೇ ಮಾಡಿದ್ರು ಮೇಡಮ್ ನಮ್ಗೆ ಚೆನ್ನಾಗಿ ಮೋಷನ್ ಆಗ್ತಾ ಇಲ್ಲ ಅಂತ ಒಂದು ಪ್ರಾಬ್ಲಮ್ ಎಲ್ಲರಿಗೂ ಇದ್ದೇ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಎಸ್, ಈಗಾಗಲೇ ನೀವು ಥಂಬ್ನೇಲಲ್ಲಿ ನೋಡಿದೀರಾ. ಏನ್ ಮಾಡ್ಬೇಕು ಅಂತಂದ್ರೆ, ನಾವು ತಿನ್ನುವಂತ ಆಹಾರ ಜೀರ್ಣಕ್ರಿಯೆ ಆದ್ರೂ ಕೂಡ ಮೋಷನ್ ಚೆನ್ನಾಗ್ ಆಗ್ತಾ ಇರಲ್ಲ. ನಮ್ಮ ಕರುಳಿಗೆ ಮೋಷನ್ ಎಲ್ಲ ಅಂಟ್ಕೊಂಡಿರುತ್ತೆ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ. ಕರುಳಿಗೆ ಮೋಷನ್ ಎಲ್ಲ ಅಂಟ್ಕೊಂಡಾಗ ಅದು ಕರೆಕ್ಟಾಗಿ ಪಾಸ್ ಔಟ್ ಆಗಲ್ಲ. ಯೋಚನೆ ಮಾಡಿ, ನಮ್ಮ ಒಂದು ಮಲ
ಕರುಳುಗಳಿಗೆ ಸೇರ್ಕೊಂಡಾಗ, ಅದಕ್ಕೆ ಅಂಟಿಕೊಂಡಾಗ, ಮೋಷನ್ ಸರಿಯಾಗಿ ಪಾಸ್ ಆಗದೆ ಇದ್ದಾಗ ನಮಗೆ ಏನೇನೆಲ್ಲ ರೋಗಗಳು ಅಂಟ್ಕೋಬಹುದು, ನಾವು ಯಾವ್ಯಾವ ಎಲ್ಲ ರೋಗಗಳಿಗೆ ತುತ್ತಾಗಬಹುದು ಅಂತ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು? ಎಸ್, ನಾನೇ ಹೇಳ್ತೀನಿ. ಅದಕ್ಕೋಸ್ಕರ ಹರಳೆಣ್ಣೆಯನ್ನು ಯೂಸ್ ಮಾಡಬೇಕು. ಕೆಲವು ಕಡೆ ಔಡ್ಲೆಣ್ಣೆ ಅಂತ ಕೂಡ ಹೇಳ್ತಾರೆ. ಹರಳೆಣ್ಣೆ ಯೂಸ್ ಮಾಡಬೇಕು. ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಸೊ ನೀವು ಬೆಳಗ್ಗೆ ಎದ್ದ ತಕ್ಷಣನೇ ಈ ಹರಳೆಣ್ಣೆನ ಬಿಸಿ ಬಿಸಿಯಾಗಿರುವಂಥ ಹಾಲಿನಲ್ಲಿ 1-2 ಸ್ಪೂನ್ ಅಷ್ಟು ಹರಳೆಣ್ಣೆನ ಮಿಕ್ಸ್ ಮಾಡಿಕೊಂಡು ಕುಡಿದು ಬಿಡಬೇಕು. ಓಕೆ, ಅದಾದ ನಂತರ ಒಂದು 2-3 ಗಂಟೆಗಳ ಕಾಲ ನೀವೇನು ತಿನ್ನಬಾರ್ದು. ಆದರೆ ಈ ಹರಳೆಣ್ಣೆ ಮಿಶ್ರಿತವಾದ ಹಾಲನ್ನು ನೀವು ಕುಡಿದಾದ ನಂತರ 1/4 ಗಂಟೆ ಒಂದು ಇಂಟರ್ವಲ್ಸ್ ತಗೊಂಡು ನೀವು ಬಿಸಿನೀರನ್ನು ಇಂಟೇಕ್ ಮಾಡ್ತಾ ಹೋಗಬೇಕು. 1/4 ಗಂಟೆಗೆ ಒಂದ್ಸಲ ಒಂದೊಂದು ಗ್ಲಾಸ್ ಬಿಸಿನೀರನ್ನು ಒಂದು 2 to 3 hours ನೀವು ಕುಡಿತಾ ಹೋಗಬೇಕು. ಓಕೆ, ಅದಾದ ನಂತರ ನೀವು ಬೇಕಾದರೆ ನೀವು ಊಟವನ್ನು ಮಾಡಬಹುದು. ಬೆಳಗ್ಗೆ ನಮ್ಗೆ ಆಗಲ್ಲ ಮೇಡಮ್ ಅಂತ ಅನ್ನೋರು ನೀವು ರಾತ್ರಿ ಊಟ ಆದ ನಂತರ, ಐ ಇನ್ಸಿಸ್ಟ್, ಒಂದು 7 ಗಂಟೆ ಒಳಗಾಗಿ ನೀವು ಊಟ ಮುಗಿಸ್ಕೊಂಬಿಡಿ. ರಾತ್ರಿ ಡಿನ್ನರ್ ಏನಿರುತ್ತೆ 7-7:30 ಒಳಗಾಗಿ ನೀವು ಊಟ ಮುಗಿಸ್ಕೊಂಬಿಡಿ. ಆಯುರ್ವೇದದ ಪ್ರಕಾರ ಆ್ಯಂಡ್ ಡಯಟಿಷಿಯನ್ಸ್ ಎಲ್ಲ ಹೇಳೋ ಪ್ರಕಾರ 6 o'clock ಒಳಗೆ ಊಟವನ್ನು ಮುಗಿಸ್ಬಿಡ್ಬೇಕು ಅಂತ ಹೇಳ್ತಾರೆ. ಬಟ್ ನಮ್ಮ ಸೌತ್ ಇಂಡಿಯನ್ಸ್ ಅಷ್ಟು ಬೇಗ ಊಟ ಮಾಡಲ್ಲ. ಕೆಲವರೆಲ್ಲ ಮಾಡ್ತಾ ಇರ್ಬೋದು, ಬಟ್ ಅಟ್ಲೀಸ್ಟ್ ಒಂದು 7-7:30 ಒಳಗಾಗಿ ಸಂಜೆ ನೀವು ಊಟವನ್ನು ಮುಗಿಸ್ಬಿಡಿ. ಊಟ ಮುಗಿದು ಆದ ನಂತರ ಒಂದು 1 hour ಅಥವಾ 2 hours ಬಿಟ್ಟು ಅದೇ ಒಂದು ಬಿಸಿ ಹಾಲಲ್ಲಿ ನೀವು 1-2 ಸ್ಪೂನ್ಸ್ ಅಷ್ಟು ಹರಳೆಣ್ಣೆ ಅಥವಾ ಔಡ್ಲೆಣ್ಣೆನ ಮಿಕ್ಸ್ ಮಾಡಿಕೊಂಡು ನೀವು ಕುಡಿದ್ಬಿಡಿ. ಕುಡ್ದಾದ ನಂತರ ಮಲಗೋಕ್ಕಿಂತಲೂ ಮುಂಚೆ ಮತ್ತೆ ಅದೇ ರೀತಿ ನೀವು ಬಿಸಿ ನೀರನ್ನ 1/4 ಗಂಟೆಯ ಒಂದು ಟೈಮ್ ಸ್ಪ್ಯಾನಲ್ಲಿ ನೀವು ಅಟ್ಲೀಸ್ಟ್ ಒಂದು 3-4 ಗ್ಲಾಸ್ ಅಷ್ಟು ನೀರನ್ನು ನೀವು ಕುಡಿತಾ ಹೋಗಬೇಕು. ಆಗ ಏನಾಗುತ್ತೆ ಅಂದರೆ, ನೀವು ಬೆಳಗ್ಗೆ ಆದರೂ ಕುಡೀರಿ ಅಥವಾ ಸಂಜೆ ಆದರೂ ಕುಡೀರಿ, ಈ ಬಿಸಿನೀರು ಅಥವಾ ಔಡ್ಲೆಣ್ಣೆ ಮಿಶ್ರಿತವಾಗಿರುವಂಥ ಹಾಲು ಹಾಗೂ ಬಿಸಿನೀರು ಈ ಒಂದು ಏನಿದೆ ಆ ರೀತಿ ಕುಡಿತಾ ಹೋದ ತಕ್ಷಣ ನಿಮ್ಮ ಹೊಟ್ಟೆ ಎಲ್ಲ ಕ್ಲೀನ್ ಆಗ್ತಾ ಹೋಗುತ್ತೆ. ನಿಮ್ಮ ಮಲ ಏನಿರುತ್ತೆ, ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಏನಿರುತ್ತೆ ಅದೆಲ್ಲ ಸಂಪೂರ್ಣವಾಗಿ ಕ್ಲೀನ್ ಆಗುತ್ತೆ. ಕರುಳಿಗೆ ಅಂಟಿರುವಂತಹ ಆ ಮಲ ಅಥವಾ ಹೊಟ್ಟೆ ಸುತ್ತಮುತ್ತ ಏನು ಕರುಳು ಅದೆಲ್ಲ ಏನಿರುತ್ತೆ, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಅಂತಂತಾರೆ, ಆ ಒಂದು ಮಲ ಎಲ್ಲ ಕ್ಲೀನ್ ಆಗಿ ನಿಮ್ಮ ಹೊಟ್ಟೆ ಸಂಪೂರ್ಣವಾಗಿ ಕ್ಲೀನ್ ಆಗುತ್ತೆ ಹಾಗೂ ನಿಮ್ಮ ಕಾನ್ಸ್ಟಿಪೇಷನ್ ಸಮಸ್ಯೆ ಸಂಪೂರ್ಣವಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ನೀವು ಅಟ್ಲೀಸ್ಟ್ 3 months ಮಾಡ್ತಾ ಹೋದರೆ ಖಂಡಿತವಾಗಿಯೂ ನಿಮ್ಮ ಲೈಫ್ ಆರೋಗ್ಯಕರವಾಗಿರುವಂಥ ಲೈಫ್ ನಿಮ್ಮದಾಗುತ್ತೆ ಹಾಗೂ ನಿಮಗೆ ಯಾವುದೇ ರೀತಿ ಮಲಬದ್ಧತೆ ಕಾಡೋದೇ ಇಲ್ಲ. ಇದು ಆಯುರ್ವೇದಿಕಲಿ ಪ್ರೂವ್ ಆಗಿದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿ. ಓಕೆನಾ? ನಿಮಗೆ ಏನೇ ಸಮಸ್ಯೆ ಇದ್ರೂ ಕೂಡ, ಎಸ್ ನಾವು ದಪ್ಪ, ಫಸ್ಟ್ ನೀವು ಸ್ಥೂಲಕಾಯ ಇರೋದಕ್ಕೆ ಕಾರಣನೇ ನಿಮ್ಮ ಒಂದು ಕಾನ್ಸ್ಟಿಪೇಷನ್ ಹಾಗೂ ಇಷ್ಟು ನಾನು ಹೇಳಿದೆ ಎಷ್ಟು ದೊಡ್ಡ ರೋಗಗಳಿಗೆ ಕಾರಣನೇ ಈ ಒಂದು ಮಲಬದ್ಧತೆ. ಚೆನ್ನಾಗಿ ಮೋಷನ್ ಪಾಸ್ ಆಗದೆ ಇರೋದಕ್ಕೆ ಕಾರಣ ದೊಡ್ಡ ಒಂದು ರೋಗಗಳಿಗೆ ಕಾರಣ ಸರಿಯಾಗಿ ನಮಗೆ ಮೋಷನ್ ಪಾಸ್ ಆಗ್ತಾ ಇಲ್ಲ. ಅದರಿಂದ ಎಷ್ಟೋ ರೋಗಗಳಿಗೆ ನಾವು ತುತ್ತಾಗ್ತಾ ಇರ್ತೀವಿ. ನಾನು ಈಗಾಗಲೇ ಹೇಳಿದೆ, ಏಜ್ ಬಿಯಾಸೇ ಇಲ್ಲ ಇದಕ್ಕೆ. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ಹರಳೆಣ್ಣೆ ಅಥವಾ ಔಡ್ಲೆಣ್ಣೆ ಕುಡಿಯೋದ್ರಿಂದ ನಮಗೆ ದಪ್ಪ ಆಗ್ಬಿಡ್ತೀವಿ, ವೇಟ್ ಗೇನ್ ಆಗ್ಬಿಡುತ್ತೆ ಅಂತ. ಇಲ್ಲ, ಅದೆಲ್ಲ ತಪ್ಪು ತಿಳುವಳಿಕೆ. ಆಯುರ್ವೇದದ ಪ್ರಕಾರ ಇದರಿಂದ ವೇಟ್ ಗೇನ್ ಆಗೋದಿಲ್ಲ ಅಂತ ಹೇಳುತ್ತೆ ಆಯುರ್ವೇದ. ಇನ್ನು ನಾವು ಜಂಕ್ ಫುಡ್ಸ್ ತಿನ್ನೋದ್ರಿಂದ, ಪಾನಿಪುರಿ, ಪಿಜ್ಜಾ, ಬರ್ಗರ್ ಅದೆಲ್ಲ ಏನು ತಿಂತೀವಿ ಅದರಿಂದ ವೇಟ್ ಗೇನ್ ಆಗುತ್ತೆ ಹೊರತು ಈ ಒಂದು ಹರಳೆಣ್ಣೆಯಿಂದ ವೇಟ್ ಗೇನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುತ್ತೆ ಆಯುರ್ವೇದ. ಓಕೆನಾ? ಸೊ ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೆ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಎಲ್ಲರೂ ಅಟ್ಲೀಸ್ಟ್ 3 ತಿಂಗಳು ನಾನು ಹೇಳಿರೋ ಪ್ರಕಾರ ಈ ಒಂದು ಔಡ್ಲೆಣ್ಣೆ ಅಥವಾ ಹರಳೆಣ್ಣೆ ಮಿಶ್ರಣವಾದ ಹಾಲನ್ನ, ಬಿಸಿ ಹಾಲನ್ನ ನೀವು ಇಂಟೇಕ್ ಮಾಡ್ತಾ ಬನ್ನಿ ಹಾಗೂ ಬಿಸಿ ನೀರನ್ನ ಕೂಡ ನಾನು ಹೇಳಿರೋ ಪ್ರಕಾರ ಇಂಟೇಕ್ ಮಾಡ್ತಾ ಬನ್ನಿ. ಮಲಬದ್ಧತೆಯ ಸಮಸ್ಯೆಯಿಂದ ನೀವು ದೂರ ಆಗ್ತೀರಾ. ಓಕೆನಾ? ಇದನ್ನ ಯಾರೆಲ್ಲ ಕುಡಿಬಾರ್ದು ಅಂತಂದರೆ, ಗರ್ಭವತಿ ಸ್ತ್ರೀಯರು ಕುಡಿಯೋದು ಬೇಡ. ಆ್ಯಂಡ್ ಫೀಡಿಂಗ್ ಮಗುವಿಗೆ ಏನು ಹಾಲು ಕುಡಿಸ್ತಾ ಇರ್ತೀರಲ್ಲ, ಎದೆ ಹಾಲು ಕುಡಿಸುವಂತಹ ತಾಯಂದರು ಈ ಒಂದು ಪ್ರಾಸೆಸ್ನ ಮಾಡೋದು ಬೇಡ. ಓಕೆನಾ? ಅದರ್ ದ್ಯಾನ್ ದಟ್ ಎಲ್ಲರೂ, ಸ್ತ್ರೀಯರು, ಪುರುಷರು, ಮಕ್ಕಳು ಪ್ರತಿಯೊಬ್ಬರು ಈ ಒಂದು ಪ್ರಾಸೆಸ್ನ ನೀವು ಅಳವಡಿಸ್ಕೋಬಹುದು. ಸೊ ಇವತ್ತೇ ಇದನ್ನ ನೀವು ಪ್ರಾರಂಭ ಮಾಡಿ ಹಾಗೂ ಎಲ್ಲದಕ್ಕೂ ಮೂಲ ಕಾರಣ, ರೂಟ್ ಕಾಸ್ ಆಗಿರುವಂತಹ ಈ ಮಲಬದ್ಧತೆಯ ಸಮಸ್ಯೆಯಿಂದ ನೀವು ಪಾರಾಗಬೇಕು ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಮಾಡ್ತೀರ ತಾನೆ? ಸೊ ಇವತ್ತೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಹೋಪ್ ಇವತ್ತಿನ ಈ ವ್ಲಾಗ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನನ್ನ ಚಾನಲ್ ಲೇಕ್ ಪ್ರೆಸ್ ಮಲ್ಟಿಪರ್ಪಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆಗಿದ್ರೆ
ಲೈಕ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇನ್ನು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಬಂದು ಕಾಮೆಂಟ್ ಸೆಕ್ಷನಲ್ಲಿ ನೀವು ಡಿಸ್ಕಸ್ ಮಾಡಿ. ನಾನು ಟ್ರೈ ಮಾಡ್ತೀನಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಕ್ಲಿಯರ್ ಆಲ್ ಯುವರ್ ಡೌಟ್ಸ್ ಅಂತ ಹೇಳ್ತಾ ಮತ್ತೊಮ್ಮೆ ಭೇಟಿ ಆಗ್ತೀನಿ ಒಂದು ಹೊಸ ಕಾನ್ಸೆಪ್ಟ್ನೊಂದಿಗೆ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.